ಅವತಾರ ಪುರುಷ ಟು ಶುರು ಮಾಡೋ ಮುಂಚೆ ನನ್ನ ಚಿಕ್ಕ ಪರ್ಸ್ನಲ್ ತಗೊಂತೀನಿ. ಈಗ ಎಂಟ್ರಿ ಆದಾಗ ನವರಸನ್ ಅವ್ರು ಹೇಳಿದ್ರು, ಒಂದು ಸರಳ ಪ್ರೇಮಕತೆ ನೋಡಿದೆ, ತುಂಬ ಅದ್ಭುತವಾಗಿತ್ತು, ಥಿಯೇಟರ್ ನೋಡ್ಕೊಂಡೆ ಮಿಸ್ ಮಾಡಿದೆ ಅಂತ. ಈ ರೀತಿ ಒಂದು 500 ಮೆಸೇಜ್ ಬಂದಿದೆ ನನಗೆ. ಸೊ ಪ್ರೈಮಲ್ ರಿಲೀಸ್ ಆಗಿದೆ, ದಯವಿಟ್ಟು ಎಲ್ಲರೂ ನೋಡಿ. ಸರಿ ಪುಷ್ಕರ್ ಸರ್, ಓಕೆ. ಅವತಾರ ಪುರುಷ ಈ ಸಾಂಗ್ಗೆ ಆಕ್ಚುಲಿ ನನಗೆ ಏನಿಷ್ಟಿದೆ, ಫಸ್ಟ್ ಟು ಬಿ ಫ್ರ್ಯಾಂಕ್, ಪಾರ್ಟ್ 1 ನಾನು ಎಂಟರ್ಟೈನ್ಮೆಂಟ್ ಮಾಡಿ ಕಾನ್ಸೆಪ್ಟ್ ಕೂಡಿಸಿದ್ದೀನಿ. ಸೊ ಪಾರ್ಟ್ 2 ಓಪನಿಂಗ್ ಅಂದರೆ ಕಾನ್ಸೆಪ್ಟ್ ಇರಲಿ ಅಂತ. ಬಟ್ ಸ್ಟಾರ್ಟಿಂಗ್ ನರೇಷನ್ ಮಾಡಿದಾಗ ಒಂದು ಹೇಳಿದೆ, ಕತೆ ಮತ್ತೆ ಬೆಂಗಳೂರಿಗೆ ಒಂಚೂರು ಬಿಟ್ಕೊಡೋದಾದ್ರೆ, ಕತೆ ಮತ್ತೆ ಅವತಾರ ಪುರುಷ 1 ಎಂಡಲ್ಲಿ ನೆನಪಿರೋದಾದ್ರೆ ಶರಣ್ ಸರ್ ನಮ್ಮ ಮನೆಯಿಂದ ಆಚೆ ಹಾಕಿರ್ತಾರೆ. ಸೊ ದಟ್ ಅವ್ರು ಮತ್ತೆ ಬೆಂಗಳೂರು ಬಂದಿರ್ತಾರೆ, ಮತ್ತೆ ಅವ್ರ ಲೈಫು ಶೂಟಿಂಗ್ ಲೈಫಿಂದನೇ ಶುರುವಾಗುತ್ತೆ. ಸೊ ಅಲ್ಲಿ ಒಂದು ಸಾಂಗ್ ಅಂತ ಪುಷ್ಕರ್ ಸರ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಆಮೇಲೆ ನಾನು ಬೇಡ ಪಾರ್ಟ್ 2 ಡೈರೆಕ್ಟ್ ನಾವು ಹೋಗೋಣ ಅಂತ ಹೇಳ್ಕೊಂಡಿದ್ದೆ. ಸೊ ಅದಾದ್ಮೇಲೆ ಇಲ್ಲ, ಪುಷ್ಕರ್ ಸರ್ ಅದೊಂದು ಶರಣ್ ಸರ್ ಅಂದರೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ, ಅಂದರೆ ಫನ್ ಎಂಟರ್ಟೈನ್ಮೆಂಟ್ ಆ ರೀತಿ ಇದೆ. ಸೊ ಈ ಸಾಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ರು. ನಾನು ಪೋಸ್ಟ್ ಪ್ರೊಡಕ್ಷನ್ಸ್ ಬಿಸಿ ಇದ್ದೆ, ಬೇಕಾ ಬೇಡ ಅನ್ನೋ ಒಂದು ಗೊಂದಲದಲ್ಲೇ ಇದ್ದ. ಪುಷ್ಕರ್ ಸರ್ ಒಂದು ಟ್ರೈ ಮಾಡಿ ಒಂದು ಸಾಂಗ್ ಮಾಡಿದ್ರು, ಹೆಣ್ಣು ಮತ್ತೆ ಎಣ್ಣೆ ಬಗ್ಗೆ ಒಂದು ಅದ್ಭುತವಾಗಿ ಸಾಂಗ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಎಲ್ಲರಿಗೂ ಇಷ್ಟ ಆಯ್ತು. ನನಗಂಚೂರು ಹೀಗೆ ಹೊರಟು, ಇವ್ರು ನನ್ನೇ ಬಿಟ್ಟು ಮಾಡೋರಲ್ಲ ಸಾಂಗ್ ಅಂತ. ಸೊ ನಾನು ಕೇಳಿದ ತಕ್ಷಣ ಹೇಳಿದೆ, ಇಲ್ಲ ಈ ಸಾಂಗ್ ವರ್ಕ್ ಆಗಲ್ಲ, ನಾವು ಮನೆಗೆ ಹೋಗೋದಿಲ್ಲ ಅಂತ ಒಂದು ಎಪಿಕ್ ಸಾಂಗ್ ಇದೆ, ಅದಕ್ಕಿಂತ ನಾವು ಇನ್ನೊಂದು ಮಾಡೋಕೆ ಕಷ್ಟ ಆಗುತ್ತೆ, ಸೊ ನಾವು ಬೇರೆ ಹೋಗೋಣ ಅಂತ. ಸರಿ ತಾಟ್ ನೀನು ಹೇಳು ಅಂದರು. ಹಂಗೆ ನನ್ ಕೂಡ ಹೋಗ್ತಿದ್ರು. ಸೊ ಏನು ಮಾಡೋದು, ಏನಾದರೂ ಹೊಸದಾಗಿ ಮಾಡಬೇಕು ಅಂದಾಗ ಸೊ ಆಗ್ತಾನೆ ಅನಿಮಲ್ ರಿಲೀಸ್ ಆಗಿತ್ತು, ಮತ್ತೆ ಎಲ್ಲ ಸೊ ಒಂದಷ್ಟು ಟಾಕ್ಸಿಕ್ ಲೆವೆಲ್ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತಾ ಇರೋದು. ಸೊ ಇದ್ರ ಬಗ್ಗೆನೇ ಮಾಡೋಣ ಅಂದರೆ ಬಿಜ್ಜೂರ್ ಲಿರಿಕ್ ಬರೆದ್ರು. ನಾನು ಬರೆಯೋದಾಯ್ತು, ನನಗೆ ಗೊತ್ತಾಯ್ತು ಇದು ಬರ್ದಾದ್ಮೇಲೆ ಸ್ವಲ್ಪ ಜನ ಹಾಕೋದಾದ್ಮೇಲೆ ಸೊ ಬೇಡ ಬಿಜ್ಜಿನೇ ಇಲ್ಲ ಹುಷಾರಾಗಿ ಮಾಡ್ದು, ಯಾರಿಗೂ ಎಲ್ಲೂ ಯಾವುದೇ ರೀತಿ ಯಾವ ಪರ್ಸನ್ಗೂ ಹೋಗ್ಬಾರ್ದಿದ್ದು ಅನ್ನೋ ಕಾರಣಕ್ಕೆ ಜಸ್ಟ್ ವಿಷಯ ಹೇಳ್ತಾ ಇದ್ದೀವಿ ಅಷ್ಟೇ ನಾವು. ಸೊ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಮೊನ್ನೆ ಯಾವುದೋ ಒಂದು ಮೂವಿ ನೋಡಿ ಹೇಳ್ದೆ, ತುಂಬ ಚೆನ್ನಾಗಿದೆ ಮೂವಿ, ಈ ಮೂವಿನ ಎಲ್ಲರೂ ಬಂದು ಥಿಯೇಟರ್ ನೋಡಿ ಅಂದ್ರೆ ಕಮೆಂಟ್ ಇರುತ್ತೆ ಕೆಳಗಡೆ, ನಿಮ್ಮ ಅಪ್ಪ ಕೊಡ್ತಾನೆ ದುಡ್ಡು ಅಂತ. ಅಂದರೆ ಅದು ಬೇಕಾಗಿಲ್ಲ ಅವ್ರಿಗೆ, ಮೂವಿ ನೋಡು ಇಲ್ಲ ಬಿಡು. ಬಟ್ ಕೆಲವ್ರಿಗೆ ತುಂಬ ಸ್ಯಾಟಿಸ್ಫೈ ಆಗ್ತಿದ್ರೆ ನೆಗೆಟಿವ್ ಕಮೆಂಟ್ ಮಾಡಬೇಕು. ಅದಕ್ಕೆ ನಾವು ಮತ್ತೆ ನೆಗೆಟಿವ್ ಮಾಡಿದ್ರೆ ಅವ್ನು ಇನ್ನೂ ಖುಷಿ ಆಗ್ತಾನೆ, ಅಂದರೆ ಒಂದು ಯುದ್ಧಕ್ಕೆ ರೆಡಿ ಆದ ಅಂತ. ಅಂದರೆ ಈ ರೀತಿ ಕಮೆಂಟ್ಸ್ಗಳು ಅಂದರೆ ಸುಮ್ಮನೆ ಅನ್ನೆಸೆಸರಿ ಈಗ ನೆಗೆಟಿವ್ ಸುಮ್ಮನೆ ಆಗ್ತಾ ಇದ್ದಾರೆ ತುಂಬ ಜನ. ಮತ್ತು ತಮ್ಮನೇಲೂ ಅಷ್ಟೇ, ನಿಮ್ಗೆ ಹೇಳ್ತಿಲ್ಲ ಅನ್ಕೋಬಿಡಿ, ಅಂದರೆ ಯಾರು ಬೈಕ್ ಹೊಡಿದ್ರು. ಸೊ ಸುಮ್ಮನೆ ಅಂದರೆ ವಿಚಾರಗಳು ಈ ರೀತಿ ತುಂಬ ಇದ್ದಾವೆ. ಸೊ ಇದ್ರ ಬಗ್ಗೆ ಸಾಂಗ್ ಮಾಡೋಣ ಅಂತ ಹೇಳಿ ಕೆಲವು ಬಿಜೂರು ತುಂಬ ಒಳ್ಳೆ ಲೈನ್ಸ್ ಬರೆದ್ರು. ಈಗ ನ್ಯೂಸ್ಗಳು ಏನಂತೀರ ನೋಡಿದ್ರೆ ಶಾಕ್ ಆಗ್ತೀರಾ ಆ ರೀತಿದು. ತಮ್ಮನೇಲ್ ಬಗ್ಗೆ ಒಂದು ಬರೋದಲ್ಲ ಬರುತ್ತೆ, ನಾವು ನೋಡಿ. ಸೊ ಅದೊಂದು. ಸೊ ಇದಿಷ್ಟು ಬಂದ್ಮೇಲೆ ರ್ಯಾಪ್ ನನಗೆ ತೀರಾ ಹೊಸದು. ನಂದು 2 ಲೈನ್ ಥರ ಯೂಸ್ ಮಾಡಿದೆ, ಬಟ್ ಇಡೀ ಸಾಂಗಲ್ಲಿ ರ್ಯಾಪ್ ನನಗೆ ಗೊತ್ತಿರೋ ಹೊಸದಿತ್ತು. ನಾನು ಬೇಸಿಕಲಿ ಬಿಜು ಫ್ಯಾನ್ ನಾನು, ಬಟ್ ಆದ್ರೆ ರ್ಯಾಪಿಗೆ ತುಂಬ ಫ್ಯಾನ್ ಇಲ್ಲ ನಾನು. ಹೋಗ್ತಾ ಇರುತ್ತೆ. ನನಗೊಂದು ಕೇಳಿದ್ಮೇಲೆ ಒಂದು 5 ನಿಮಿಷ, ಯಾಕಂದ್ರೆ ನಾವು ಪ್ರತಿ ಅಕ್ಷರನೂ ಲಿರಿಕ್ಸ್ ಕೇಳಿ ಎಂಜಾಯ್ ಮಾಡೋರು. ಸೊ ನಮಗೆ ಸಡನ್ ತಲೆ ಹೋಗ್ತಿರ್ಲಿಲ್ಲ, ಇದು ಹೆಂಗೆ ವರ್ಕ್ ಆಗುತ್ತೆ ಆ ರೀತಿ ಅಂದಾಗ ಒಂದು ಏನೋ ಸ್ಪೇಸ್ ಬೇಕು ಅಂದಾಗ ಸರಿ ಹುಡ್ಕಕ್ಕೆ ಶುರು ಮಾಡಿದ್ರು, ಹಳೆ ಗೀತೆಗಳು ಇದಕ್ಕೆ ರಿಲೇಟೆಡ್ ಯಾವುದು ಅಂತ. ಶಿಶುನಾಳ ಶರೀಫ್ರವರು ಆ ಕಾಲದಲ್ಲೇ ಬರ್ತಿದ್ರು, ತರಲ್ಲ ತಗಿ ನಿನ್ನ ತಂಬೂರಿ ಸ್ವರ ಅಂತ. ಅದು ಮ್ಯೂಸಿಷಿಯನ್ ಮಾತ್ರ ಹೇಳಿರೋದಲ್ಲ, ನಿನ್ನ ಲೈಫಲ್ಲಿ ನಿನ್ಗೆ ಏನು ಗೊತ್ತಿಲ್ಲ ಅದು ನೀನು ಪ್ರಾಂಪ್ಟಾಗಿ ನುಡಿಸ್ಬೇಡ ಅಂತ, ಪ್ರಾಂಪ್ಟಾಗಿ ಮಾಡಬೇಡ ಅಂತ. ತರಲ್ಲ ತಗಿ ನಿನ್ನ ತಂಬೂರಿ ಸ್ವರ ಅಂದರೆ ತರಲ್ಲ ನೀನು ಮಾಡ್ತಿರೋದು ಕರೆಕ್ಟ್ ಇಲ್ಲ ಅಂತ. ಸೋಷಿಯಲ್ ಮೀಡಿಯಾ ನಾವು ಅಷ್ಟೇ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೋಬೋದು, ತುಂಬ ಎಫೆಕ್ಟಿವ್ ಆಗಿ ಯೂಸ್ ಮಾಡೋದು ಇವತ್ತು ಒಳ್ಳೆ ಚೇಂಜು. ಬಟ್ ಆದಷ್ಟು ನಾವು ನೆಗೆಟಿವ್ ಆಗೇ ಯೂಸ್ ಮಾಡ್ಕೊತಾ ಇದ್ವಿ, ಅವ್ರಿಗೆ ಬೈಯೋದು, ಅವ್ರ ಬಗ್ಗೆ ಇವ್ರಿಗೆ ಆಗೋದು ಈ ರೀತಿ ಇಲ್ಲ. ಸೊ ಇದನ್ನ ರಿಲೇಟೆಡ್ ಆಗಿ ಇಟ್ಕೊಂಡು ಶಿಶುನಾಳ ಶರೀಫ್ ಅವ್ರದ್ದು ಸಾಂಗ್ ಇಟ್ಕೊಂಡು ತರಲ್ಲ ತೆಗಿ ನಿಮ್ಮ ತಂಬೂರಿ ಸ್ವರ. ಅದಾದ್ಮೇಲೆ ಅದಕ್ಕೆ ರಿಲೇಟೆಡ್ ಆಗಿ ರ್ಯಾಪು. ಸೊ ಅಲ್ಲಿಂದ ಸಾಂಗ್ ಶುರುವಾಯಿತು. ಸೊ ತುಂಬ ಅದ್ಭುತವಾಗಿ ಮಧ್ಯ ಫೀಮೇಲ್ ವಾಯ್ಸ್ ಅವರ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಲೈನ್ಸ್ಗಳು. ಸೊ ಪುಷ್ಕರ್ ಸರ್ ಒಂದಷ್ಟು ಇನ್ಪುಟ್ಸ್ ಕೊಟ್ಟರು, ಸ್ಟುಡಿಯೋ ಬಂತು. ಅಭಿನಂದನ್ ಸರ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಈ ಸಾಂಗಿಗೆ. ಸೊ ಇವೆಲ್ಲ ಸೇರಿ ಈ ಸಾಂಗ್ ರೆಡಿ ಆಯ್ತು. ಇಂಟಿಗ್ರೇಷನ್ ಹೇಗಿರುತ್ತೆ ಅಂತ ಅಫ್ಕೋರ್ಸ್ ಫಸ್ಟ್ ಪುಷ್ಕರ್ ಸರ್ ಗೇವ್ ದ ಐಡಿಯಾ. ಇದಿಬ್ರದ್ದು ಇಂಟಿಗ್ರೇಷನ್ ಮಾಡಿ ಅಫ್ಕೋರ್ಸ್ ಸುನಿ ಸರ್ ಅಂಡ್ ಪುಷ್ಕರ್ ಸರ್ ಇಬ್ರು ಕೊಟ್ಟಿದ್ದ ಐಡಿಯಾ ಅದು. ಆ್ಯಂಡ್ ಅಫ್ಕೋರ್ಸ್ ವರ್ಕ್ ಆಯಿತು, ಯಾಕಂತಂದರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು RCB ವುಮೆನ್ಸ್ ತೋರಿಸ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಹೆಣ್ಮಕ್ಳು ಇದ್ರೇನೆ ಎಲ್ಲ ಕಡೆನೂ ಜಯ ಯಶಸ್ಸು ಎಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಹಾಗೆ ಮೂವಿ ಬಗ್ಗೆ ಹೇಳೋದಾದ್ರೆ ಅಫ್ಕೋರ್ಸ್ ಇದೊಂದು ಹೊಸತನ. ಇವಾಗ ನಮ್ಮ ಕನ್ನಡದ ಜನತೆಗೆ ಏನು ಬೇಕಾಗಿದೆ,
ಎಲ್ಲ ಹೊಸದಾಗಿ ಬರೋದು ಬೇಕಾಗಿದೆ. ಆ್ಯಂಡ್ ನಮ್ಮ ಶರಣ್ ಸರ್ ಅವ್ರದ್ದು ಓಹ್ ಸಾರಿ, ಶರಣ್ ಸರ್ ಅವ್ರದ್ದು ಒಂದು ವೈಶಿಷ್ಟ್ಯತೆ ಏನು ಅಂತಂದ್ರೆ ಪ್ರತಿ ಒಂದು ಮೂವಿನಲ್ಲೂ ಪ್ರತಿ ಒಂದು ಏನೇ ಒಂದು ಹೊಸತನ ಅನ್ನೋದಂತೂ ಇದ್ದೇ ಇರುತ್ತೆ. ಅದು ನಮ್ಮ ನಾರ್ತ್ ಕರ್ನಾಟಕ ಶೈಲಿಯ ಹಾಡುಗಳನ್ನ ಇಲ್ಲಿ ಇಷ್ಟೊಂದು ಮಟ್ಟಿಗೆ ಫೇಮಸ್ ಮಾಡಿರೋದಾಗಿರ್ಲಿ, ಹಾಗೆ ಇದಕ್ಕೆ ಹೊಡಿಲೇಬೇಕು. ನಾರ್ತ್ ಕರ್ನಾಟಕ ಒಂದು ದೊಡ್ಡ ಸೆಲ್ಯೂಟ್ ಗುರು. ತುಂಬಾ ಏನಂತಾರೆ, ತುಂಬಾ ನೆಗ್ಲೆಕ್ಟ್ ಮಾಡಿರುವಂತ, ತುಂಬಾ ವರ್ಷಗಳಿಂದ ನೆಗ್ಲೆಕ್ಟ್ ಆಗಿರುವಂತ ಪ್ರದೇಶ ಅದು. ಅದನ್ನ ನಮ್ಮ ಶರಣ್ ಸರ್ ಅವರ ಮೂವೀಸ್ ಗಳಲ್ಲಿ ಆ ಸಾಂಗ್ಸ್ ನ ಹಾಕಿ ಅದ್ರದ್ದು ಇನ್ನೂ ಒಂದು ಹೆಚ್ಚಾಗಿ ಅದನ್ನ ಎಲ್ರಿಗೂ ತಲುಪಿಸೋ ತರ ಮಾಡಿದ್ದಾರೆ. ಅಂಡ್ ಅದೇ ತರನು ಇವಾಗ ರ್ಯಾಪ್ ಅನ್ನೋದು, ಕನ್ನಡ ರ್ಯಾಪ್ ಅಂತ ಏನ್ ಹೇಳ್ತಿದೀವಿ, ಅದು ಇಡೀ ಇಂಡಿಯಾನಲ್ಲೇ ಒಂದು ಸೆಕೆಂಡ್ ಅಥವಾ ಥರ್ಡ್ ಪ್ಲೇಸ್ ಅಲ್ಲಿ ಇದೆ ಅಂತ ಅಂದ್ರೆ ಅದನ್ನ ನೋಡಿ ಅದನ್ನ ಗೌರವಿಸಿ ಆ ಒಂದು ಕಲೆಗೂ ಒಂದು ಬೆಲೆ ಇದೆ ಅಂತ ಹೇಳಿ ಈ ಮೂವಿನಲ್ಲಿ ಹಾಕೋದಕ್ಕೆ ನಮ್ಗೆ ಫಸ್ಟ್ ಹೇಳಿದಂತ ಪುಷ್ಕರ್ ಸರ್ ಅವ್ರಿಗೆ ದೊಡ್ಡ ಅನಂತ ಧನ್ಯವಾದಗಳು. ಸರ್ ಅವ್ರು ನಾನು ದೊಡ್ಡ ಅಫ್ಕೋರ್ಸ್ ಫ್ಯಾನ್. ನಮ್ಮ ಆಚಾರ್ಯ ಕಾಲೇಜಲ್ಲೆಲ್ಲ ನಾವು ಓದ್ಬೇಕಾದ್ರೆ ನೀವು ಶೂಟ್ ಮಾಡ್ತಿದ್ರಿ ಅಲ್ಲ ಸರ್, ಆಗಿನ ಟೈಮಲ್ಲೇ ನಾನು ಓದ್ತಾ ಇದ್ದೆ. ಅವಾಗ ಕದ್ದು ಶೂಟಿಂಗ್ ಎಲ್ಲ ನೋಡ್ತಾ ಇದ್ದೆ, ರಜಾ ಟೈಮ್ ಇದ್ರು ಹಾಸ್ಟೆಲ್ ಸೈಡ್ ಇಂದ ಎಲ್ಲ. ಸೊ ಇವ್ರ ಜೊತೆ ಒಂದು ಕೆಲಸ ಮಾಡೋದೇ ಒಂದು ದೊಡ್ಡ ಪುಣ್ಯ, ಟು ಬಿ ಆನೆಸ್ಟ್. ಅಂಡ್ ನಮ್ಮ ಕೈ ಮೀರಿ ಆದಷ್ಟು ಏನೋ ವಿ ಹ್ಯಾವ್ ಟ್ರೈಡ್ ಅಂಡ್ ವರ್ಕ್ಡ್ ಅಂಡ್ ತುಂಬಾ ಟ್ರ್ಯಾಕ್ಸ್ ಮಾಡಿದೀವಿ. ಅಟ್ಲೀಸ್ಟ್ ಇವಾಗ ನಾನು ಪುಷ್ಕರ್ ಸರ್ಗೆ ಅದನ್ನೇ ಹೇಳ್ತಾ ಇದ್ದೆ, ಇವಾಗ ಏನಿಲ್ಲ ಅಂತ ಅಂದ್ರೂ ಒಂದು 8 ಟ್ರ್ಯಾಕ್ ರೆಡಿ ಆಗಿದೆ. ಅದರಲ್ಲಿ ಈ ಒಂದು ಟ್ರ್ಯಾಕ್ ರಿಲೀಸ್ ಆದ್ಮೇಲೆ ನನಗೆ 7 ಟ್ರ್ಯಾಕ್ ಮಿಕ್ಕೊಳತ್ತೆ. 7 ಟ್ರ್ಯಾಕ್ ನಾನು ಆರಾಮಾಗಿ ನಾನು ಇಂಡಿಪೆಂಡೆಂಟ್ ಆಗಿ ರಿಲೀಸ್ ಮಾಡ್ಕೊಂಡು ಹೋಗ್ಬೋದು ಅಂತ. ಸೊ ಹೀಗಾಗಿತ್ತು. ಅಂಡ್ ನಿನ್ಗೇನ್ ಅನ್ಸುತ್ತೆ? ಸಾರಿ, ನಿನ್ ಕೆಲಸ ನಾನೇ ಮಾಡ್ತೀನಿ. ಪರವಾಗಿಲ್ಲ. ನನಗಂತೂ ತುಂಬಾನೇ ಖುಷಿ ಇದೆ. ಬಿಕಾಸ್ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಲೈಕ್ ನನಗೆ ಒಂದು ಅಪಾರ್ಚುನಿಟಿ ಸಿಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಪುಷ್ಕರ್ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸುನಿ ಸರ್ ನನಗೆ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಬಿಕಾಸ್ ನಾನು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿದ್ದೆ. ಸುಮಾರು ವರ್ಷದಿಂದ ನಾನು ನನ್ನ ಓನ್ ಹಾಡುಗಳನ್ನ ನಾನೇ ಮಾಡಿಕೊಂಡು ನಾನೇ ಎಲ್ಲ ಪ್ರೊಡ್ಯೂಸ್ ಮಾಡಿ ಎಲ್ಲ ಮಾಡ್ತಾ ಇದ್ದೆ. ಸೊ ಇವಾಗ ನನ್ನಂಥ ಪ್ರತಿಭೆನ ಒಂದು ಸಿನಿಮಾ ಮುಖಾಂತರ ತೋರಿಸೋದು ರಿಯಲಿ ಅ ಬಿಗ್ ಥಿಂಗ್, ಲೈಕ್ ಸ್ಪೆಷಲಿ ಫಾರ್ ಆರ್ಟಿಸ್ಟ್ ಲೈಕ್ ಅಸ್. ಸೊ ಐ ಫೀಲ್ ರಿಯಲಿ ಲೈಕ್ ಏನಂತಾರೆ, ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಸೋ ಪ್ರಿವಿಲೇಜ್, ಸೊ ಐ ಫೀಲ್ ಸೋ ಆನರ್ಡ್ ಆ್ಯಂಡ್ ಬ್ಲೆಸ್ಡ್. ಎಲ್ಲ ದೇವದ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ, ಆ್ಯಂಡ್ ಎಲ್ಲ ಎವ್ರಿಬಡೀಸ್ ಏನೋ ಗುಡ್ ಎನರ್ಜಿ ಐ ಗೆಸ್ ನನಗೆ. ನಿಮ್ಮದು ಅಷ್ಟೇ. ಇಟ್ಸ್ ಆಲ್ ಬಿಕಾಸ್ ಆಫ್ ಇವರಿಂದಾನೆ, ಬಿಜೋರಿಂದ. ಇವರೇ ನನಗೆ ಫಸ್ಟ್ ಡೇ ನಾನು ಸಪೋರ್ಟ್ ಮಾಡಿದ್ದು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಮನೇಲೂ ನಂದೇ ಅಪ್ಪರ್ ಹ್ಯಾಂಡು. ಸೊ ಎಲ್ಲ ಕಡೆ ಎಂಕರೇಜ್ ಮಾಡಿದ್ದಾರೆ ಈ ಹಾಡಲ್ಲಿ ಕೂಡ. ಸೊ ಐ ಆಮ್ ಜಸ್ಟ್ ಲೈಕ್ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಅಷ್ಟೇ. ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್. ನನಗೆ ಪುಷ್ಕರ್ ಸರ್ ಮುಂಚೆ ಪರಿಚಯ ಇದ್ರು, ಒಂದು ಸಿನಿಮಾಗೆ ಅವಕಾಶ ಕೊಡ್ತೀನಿ ಅಂತ ಸರ್ ಕಡೆಯಿಂದ ಒಂದು ಆಫರ್ ಬಂದರೆ ನನಗೆ ಇಟ್ ವಾಸ್ ವೆರಿ ಹ್ಯಾಪಿ ಮೂಮೆಂಟ್ ಫಾರ್ ಒನ್ ಆಫ್ ದ ಪ್ರಾಜೆಕ್ಟ್. ಸೊ ಇದೇ ಥರ ಸಡನ್ ಆಗಿ ಪುಷ್ಕರ್ ಸರ್ ಕಡೆಯಿಂದ ಒಂದು ಸಾಂಗ್ ಮಾಡ್ಬೇಕು ಈ ಥರ ಇದೆ, ಹೇಳ್ತೀನಿ ಹೌದಾ ಪುರುಷಗೆ ಅಂತ ಹೇಳಿದಾಗ ಇಟ್ ವಾಸ್ ಫ್ಯಾನ್ ಬಾಯ್ ಮೂಮೆಂಟ್. ಅದು ಶರಣ್ ಸರ್ಗೆ ಅಂತ ಇನ್ನೂ ಒಂದು ದೊಡ್ಡ ಎಕ್ಸೈಟ್ಮೆಂಟ್ ಇದ್ದಿದ್ದು. ಸೊ ಆಯ್ತಾ, ಫಸ್ಟ್ ಮೇನ್ಲಿ ಥ್ಯಾಂಕ್ಫುಲ್ ಫಾರ್ ಪುಷ್ಕರ್ ಸರ್ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಸುನಿ ಸರ್ದು ಡೈರೆಕ್ಟ್ ಮಾಡ್ತಿರೋ ಈ ಮೂವಿಗೆ ಅಂದಾಗ ಇನ್ನೊಂದು ತುಂಬ ಖುಷಿ ಆಯಿತು. ಸೊ ಅವ್ರ ಗೈಡೆನ್ಸ್ ಆ್ಯಂಡ್ ಆಲ್ ಇಟ್ಸ್ ಅವ್ರದ್ದು ಇನ್ಪುಟ್ಸ್ಗಳು ಇಟ್ ವಾಸ್ ವೆರಿ ಅಮೇಝಿಂಗ್. ಸಾಂಗ್ ಕೇಳಿದ್ದೀರಾ, ಐ ಥಿಂಕ್ ಎಲ್ರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ. ಎಲ್ಲರೂ ಹರಿಸಿ ಸಪೋರ್ಟ್ ಮಾಡಿ. ಸೊ ಲೆಟ್ ಇಟ್ ಇನ್. ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಬಿಕಾಸ್ ನಾನು ತುಂಬಾ ಎಕ್ಸೈಟೆಡ್. ಸುನಿ ಸರ್ ಅಂದಿದ ತಕ್ಷಣ ಐ ಆಮ್ ಲೈಕ್ ವೆರಿ ಎಕ್ಸೈಟೆಡ್ ಬಿಕಾಸ್ ಐ ಆಮ್ ಇಸ್ ಹ್ಯೂಜ್ ಫ್ಯಾನ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಸರ್. ಆ್ಯಂಡ್ ಶರಣ್ ಸರ್ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತಿದ್ದೀನಿ ಅನ್ನೋದೇ ನನಗೆ ತುಂಬ ದೊಡ್ಡ ವಿಷಯ. ನನ್ನ ಇಂಡಸ್ಟ್ರಿಯಿಂದ ನನ್ನ ಪಿಕ್ಚರ್ ರಿಲೀಸು ಆಗಿರಲಿಲ್ಲ, ರೋಸ್ ಅನ್ನೋ ಒಂದು ಚಿತ್ರ. ಆ ಟೈಮಲ್ಲಿ ನನ್ನೊಂದು ಪರ್ಫಾರ್ಮೆನ್ಸ್ ಎಲ್ಲಿಂದ ನನಗೊಂದು ಕಾಲ್ ಬರುತ್ತೆ, ಇಟ್ ಇಸ್ ಅನ್ ಅನ್ನೋನ್ ನಂಬರ್. ಆ್ಯಂಡ್ ದ ಫಸ್ಟ್ ಕಾಂಪ್ಲಿಮೆಂಟ್ ನನ್ನ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ನನಗೆ ಸಿಕ್ಕಿದ್ದು ಶರಣ್ ಸರ್ ಇಂದ. ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಆಲ್ವೇಸ್ ಬೀಯಿಂಗ್ ಸೋ ಸಪೋರ್ಟಿವ್. ಇಟ್ ಈಸ್ ಅಮೇಝಿಂಗ್ ಹೌ ದ ಸ್ಮಾಲ್ ದಿಸ್ ವರ್ಲ್ಡ್ ಇಸ್. ನಾನು ಯಾವಾಗ ಅನ್ಕೋತಿದ್ದೆ ಶರಣ್ ಸರ್ ಜೊತೆ ಮೂವಿ ಮಾಡಬೇಕು, ಅಫ್ಕೋರ್ಸ್ ಎಲ್ಲರಿಗೂ ಇರುತ್ತೆ, ಹೂ ಡಸ್ ನಾಟ್ ಆ್ಯಕ್ಟ್ ವಿತ್ ಶರಣ್ ಸರ್. ಆ ಥರ ನನಗೊಂದು ಆಸೆ ಇತ್ತು. ಆ್ಯಂಡ್ ಈ ಸಾಂಗ್ ಮೂಲಕ ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದು ನನಗೆ very happy. Thank you so much. And thank you Pushkar sir for this movie because and this opportunity. Thank you so much. And sorry, I just forgot your name. Biju and Aura. Amazing performance. I loved you both in the song and amazing voices and Abhinandan, wonderful music.
Congratulations, and anyways, it's already a hit. I already got calls from my friends saying it's amazing. ನಮ್ಮ ಚಿತ್ರಾನು ರಿಲೀಸ್ ಆಗ್ತಿದೆ ನೆಕ್ಸ್ಟ್. ಸೊ ಮೋಡ ಕವಿದ ವಾತಾವರಣ ರಿಲೀಸ್ ಆಗ್ತಿದೆ. ಸೊ ಅದಕ್ಕೂ ನೀವು ಸಪೋರ್ಟ್ ಇರಲಿ. ಆ್ಯಂಡ್ ಈಗ ಸದ್ಯಕ್ಕೆ April 5th ಅವತಾರ ಪುರುಷ 2 ರಿಲೀಸ್ ಆಗ್ತಿದೆ. ಚಿತ್ರಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ. ಆ್ಯಂಡ್ ಈ ಸಾಂಗ್ ಬಿಗಿನಿಂಗಲ್ಲಿ ನನಗೆ ಫಸ್ಟ್ ಕೇಳಿದ ತಕ್ಷಣ ಫಸ್ಟ್ ಹೈಲೈಟ್ ಆಗಿದೆ ನನ್ನ ಬಿಜೂಸ್ ವಾಯ್ಸ್. ಇಟ್ ವಾಸ್ ಅಮೇಝಿಂಗ್. ಫಸ್ಟ್ ಇಂಪ್ರೆಷನ್ ವಾಸ್ ಅಮೇಝಿಂಗ್. ಆ್ಯಂಡ್ ತುಂಬ ಪ್ರೌಡ್ ಅನಿಸ್ತದೆ ನನಗೆ ಈ ಸಾಂಗ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಸಾಂಗ್. ಆಲ್ ದಿ ಬೆಸ್ಟ್ ಟು ದ ಟೀಮ್, ಆಲ್ ದಿ ಬೆಸ್ಟ್ ಮೀಸಾ, ಆಲ್ ದಿ ಬೆಸ್ಟ್ ಪುಷ್ಕರ್ ಸರ್, ಆಲ್ ದಿ ಬೆಸ್ಟ್ ಟು ದ ಟೀಮ್. April 5th ಸಿನಿಮಾ ರಿಲೀಸ್ ಆಗ್ತದೆ, ಎಲ್ಲರೂ ನೋಡಿ. ಥ್ಯಾಂಕ್ ಯು ಸೊ ಮಚ್. ಇದು ಒಂದು ಕ್ಲಿಯರ್ ಇಂಟೆನ್ಷನ್ ಇತ್ತು. ಪಾರ್ಟ್ 2 ಅಲ್ಲಿ ಕಂಪ್ಲೀಟ್ಲಿ ಕಂಟೆಂಟ್ ಓರಿಯೆಂಟ್ ಆಗೋಣ, ಮಧ್ಯದಲ್ಲಿ ಸಾಂಗ್ ತರೋದು ಆ ಥರ ಬಲವಂತವಾಗಿ ಏನೋ ಮಾಡೋದು ಬೇಡ ಅಂತ ಒಂದು ಮುಂಚೆನೇ ಡಿಸ್ಕಷನ್ ಮಾಡಿ ಒಂದು ಫಾರ್ಮ್ಯಾಟಲ್ಲಿ ಫುಲ್ ಫಿಲಮ್ನ ಕಟ್ ಮಾಡಿದ್ರು, ಎಡಿಟ್ ಮಾಡಿದ್ರು. ಬಟ್ ಆಬ್ವಿಯಸ್ಲಿ ಒಂದೇನಂತಂದರೆ ಶರಣ್ ಸರ್ ಫಿಲಮ್ ಅಂತ ಹೇಳಿದ್ರೆ ಜನಗಳು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ, ಏನಾದರೂ ಒಂದು ಕಮರ್ಷಿಯಲ್ ಸಾಂಗ್ ಇದೆ ಇರುತ್ತೆ. ಸೊ ಅದನ್ನು ರಿಲೀಸ್ಗಿಂತ ಮುಂಚೆ ಅದನ್ನು ಪ್ರಮೋಷನಲ್ ಕಂಟೆಂಟ್ ಆಗೋದನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಆ ಥರ ಒಂದು ಕನ್ಸಿಡರೇಷನ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಬರೀ ಮ್ಯೂಚುವಲ್ ಆಗಿ ಡಿಸ್ಕಷನ್ ಮಾಡಿ ಶರಣ್ ಸರ್ಗೆ ರಿಕ್ವೆಸ್ಟ್ ಮಾಡಿದ್ವಿ. ಸರ್ ಈ ಥರ ಒಂದು ಡಿಫ್ರೆಂಟ್ ಸಾಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಶರಣ್ ಸರ್ದು ಆಲ್ರೆಡಿ ಬೆಂಚ್ ಮಾರ್ಕ್ ಬೇರೆ ಥರನೇ ಇದೆ. ಡ್ಯಾನ್ಸ್ ನಂಬರ್ ಅಂತ ಬಂದಾಗ, ಐಟಮ್ ಸಾಂಗ್ ಅಂತ ಬಂದಾಗ ಅದನ್ನು ಬಿಟ್ಟು ಬೇರೆ ಏನು ಮಾಡಬೇಕು ಅಂತಂದಾಗ ಅಭಿನಂದನ್ ಮೈಸೂರಲ್ಲಿ ಮೀಟ್ ಮಾಡಿದ್ದೆ. ಅಭಿನಂದನ್ದು ಮೈಸೂರಲ್ಲಿ ಒಂದು ಸ್ಟುಡಿಯೋ ಇದೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ಹೊಸ ಪ್ರತಿಭೆ. ಡೆಫಿನೆಟಾಗಿ ಇಲ್ಲಿಂದ ಒಂದು 2-3 ಫಿಲಮ್ ಅಷ್ಟರಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ ಅಭಿನಂದನ್ ಫಾರ್ ಶೋರ್. ಸೊ ನಾನು ಅಭಿನಂದನ್ ಹೇಳಿದೆ, ಗುರು ಈ ಥರ ಒಂದು ಆಪರ್ಚುನಿಟಿ ಇದೆ, ಶರಣ್ ಸರ್ನ ಇಟ್ಕೊಂಡು ನಾವು ಏನಾದರೂ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡಬೇಕು, ಏನು ಮಾಡ್ಬೋದು ಅಂತಂದಾಗ ಅಭಿನಂದನ್ ಸರ್ MC ಬಿಜ್ಜುನ ಟ್ರೈ ಮಾಡೋಣ. ರೀಸೆಂಟಾಗಿ ಬ್ಯಾಡ್ ಬಾಯ್ಸ್ ಮ್ಯಾಸಿವ್ ಹಿಟ್ ಆಗಿದೆ. ಸೊ ಬಿಜ್ಜು ಇಸ್ ರಿಯಲಿ ಹ್ಯಾಪ್ನಿಂಗ್ ಅಂತಂದಾಗ ಅದು ಪಕ್ಕ ಒಂದು ಒಳ್ಳೆ ಇನ್ಪುಟ್ ಅಂತ ಅನ್ನಿಸ್ತು. ಸೊ ಇಮಿಡಿಯೇಟಾಗಿ ಬಿಜ್ಜುನ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದೆ, ಬಿಜ್ಜು ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡ್ಬೋದು ಅಂತ. ಸೊ ಆಯಿತು ಅಂತ ಫಸ್ಟ್ ಒಂದು 2-3 ಸೆಷನ್ ಅವರೇ ಮಾಡಿದ್ರು. ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ಏನಾದರೂ ಎಕ್ಸೈಟಿಂಗ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ನಮ್ಮ ಆಫೀಸಿಗೆ ಕರೆಸಿ ಅದೊಂದು ದೊಡ್ಡ ಮ್ಯಾರಥಾನ್, 2 ಬೋರ್ಡ್ ಥರ ನೋಟಿಸ್ ಬೋರ್ಡ್ನ ಇಟ್ಬಿಟ್ಟು ಆಫೀಸಲ್ಲಿ ಸುಮಾರು ಒಂದು 8 hours ಸೆಷನ್. ಆಯಿತು, ಓಕೆ, ಒಂದು ಸಾಂಗ್ ಮಾಡಬೇಕು ಅಂತ ಹೇಳಿದ್ರೆ ಏನು ಪ್ಯಾರಾಮೀಟರ್ಸು, ಲವ್ ಹೇಟಾ ಅಥವಾ ಯಾವ ರೀತಿ ಡಿಫ್ರೆನ್ಸ್ ಹೋಗ್ತೀನಿ ಏನೇನು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ಲಿ ರಿಸರ್ಚು 8 hours ರಿಸರ್ಚ್ ಮಾಡಿ ಒಂದು ದೇವದಾಸ್ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ನ ನಾವು ಮಾಡಿದ್ವಿ. ಎಲ್ಲರಿಗೂ ಎಕ್ಸೈಟ್ ಆಗಿತ್ತು, ಆ ಸಾಂಗ್ ಸೂಪರ್ ಎಕ್ಸೈಟ್ ಆಗಿತ್ತು. ಬಟ್ ನಮ್ಮ ಡೈರೆಕ್ಟ್ಗೆ ಇಲ್ಲ ಗೋಡೆ ಬಿಟ್ಟು ನಾನು ಬಿಟ್ಟು ಬುಕ್ ಮಾಡಿ ಗ್ಯಾರಂಟಿ ಸಾಂಗ್ ನಾನು ರಿಸೀವ್ ಮಾಡೋದಿಲ್ಲ, ಪಟಾಗಿ ವರ್ಕ್ ಆಗ್ತಿಲ್ಲ. ಇದು ಶರಣ್ ಸರ್ ಆಲ್ರೆಡಿ ಸಿಕ್ಕಾಬಿಟ್ಟೆ ಇದೆ ಬೇರೆ ಈ ಥರ ಹೆಣ್ಣು ಎಣ್ಣೆ ಅನ್ನೋದು. ಹಂಗಾಗಿ ಪಟಾಗಿ ನಾನೇನು ಬೇರೆ ಮಾಡಿಸ್ತೀನಿ, ಟಾಕ್ಸಿಕ್ ಅಂತ ಇಟ್ಕೊಂಡು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಫುಲ್ಲು ಚಾಲೆಂಜಿಂಗ್ ತೊಗೊಂಡು ಈ ಸಾಂಗ್ ರಿಜೆಕ್ಟ್ ಮಾಡಿ ಅಲ್ಲಿಂದ ಶುರು ಮಾಡಿದ ಜರ್ನಿ. ಬಟ್ ಫಾರ್ಚುನೇಟ್ಲಿ ಆ ಸಾಂಗ್ ಏನು ನಾವು ಮಾಡಿದ್ವಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ಈ ಸಾಂಗ್ ಬಂತು. ಸೊ ಹಾಗಾಗಿ ಸುನಿ ಬಚಾವಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಕ್ಲೇಮ್ ಮಾಡ್ತಿದ್ರು, ಗುರು ಸೂಪರಾಗಿ ಏನೋ ಒಂದು ಸಾಂಗ್ ವೈರಲ್ ಸಾಂಗ್ ಆಗೋದು, ಏನೇನೋ ಮಾಡಿದೆ ಕೂತ್ಕೊಂಡು ಅಂತ. ಸೊ ಬಿಜ್ಜು ಥ್ಯಾಂಕ್ ಯು ಸೊ ಮಚ್, ಅದ್ಭುತವಾಗಿ ಮಾಡಿದ್ದೀರಾ. ಅವ್ರನ್ನೂ ಕೂಡ ಇದರಲ್ಲಿ ಎಷ್ಟೊಂದು ಲೈನ್ಸ್ಗಳಿಗೆ ನಾರ್ತ್ ಕರ್ನಾಟಕ ಟಚ್ ಕೊಟ್ಟು ಸೂಪರಾಗಿ ಮಾಡಿರೋ ಅಂತ ಒಂದಿದು. ಆ್ಯಂಡ್ ಅಭಿನಂದನ್ ಅಮೇಝಿಂಗ್ ವರ್ಕ್. ಸೊ ಶರಣ್ ಸರ್ ಬಿಸಿ ಶೆಡ್ಯೂಲರ್ನು ಕೂಡ ಲಾಸ್ಟ್ ಮಿನಿಟಲ್ಲಿ ಬಂದು ಸಾಂಗ್ನ ಕನ್ಸಿಡರೇಷನ್ ಮಾಡಿದ್ದಾರೆ ಸರ್. ತುಂಬ ಥ್ಯಾಂಕ್ ಯು ಸರ್. ಥ್ರೂಔಟ್ ದ ಜರ್ನಿಯಲ್ಲಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀರಾ. ಆ್ಯಂಡ್ ಸಾತ್ವಿಕ ಕೂಡ ವೆರಿ ಶಾರ್ಟ್ ನೋಟಿಸಲ್ಲಿ ಬಂದು ಶೂಟ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮುಖ್ಯವಾಗಿ ಆನಂದ್ ಆಡಿಯೋ ಇದ್ರವರೆಗೂ ಕೂಡ ನಾವು ನನ್ನ ಗೋಧಿ ಬಣ್ಣದಿಂದ ಇಟ್ಕೊಂಡು ಪ್ರತಿ ಫಿಲಮು ಕೂಡ ನನ್ನದೇ ಪ್ಲಾಟ್ಫಾರ್ಮಲ್ಲಿ ಪುಷ್ಪ ಫಿಲಮ್ಸ್ ಪ್ಲಾಟ್ಫಾರ್ಮಲ್ಲಿ ಮಾಡ್ತಿದ್ವಿ. ಬಟ್ ಈ ಸಲ ಇನ್ನೂ ಬಿಗ್ಗರ್ ರೀಚ್ ಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾವು ಆನಂದ್ ಆಡಿಯೋದವ್ರಿಗೆ ಅಪ್ರೋಚ್ ಮಾಡಿ ಶ್ಯಾಮ್ ಅವ್ರನ್ನ ಮೀಟ್ ಮಾಡಿದಾಗ ಆಯಿತು ಸರ್, ನಾನು ಪಾರ್ಟ್ 1 ಪಾರ್ಟ್ 2 ನಮ್ಮ ಪ್ಲಾಟ್ಫಾರ್ಮ್ಗೆ ತೊಗೊತೀನಿ ಅಂತೇಳಿ ನಮ್ಗೆ ಎನ್ಕರೇಜ್ ಮಾಡಿ. ಸೊ ಅವತಾರ ಪುರುಷ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಎರಡನ್ನೂ ಅವರೇ ರೈಟ್ಸ್ನ ಬೈ ಮಾಡಿ ಈ ಫಿಲಮ್ದು ಸಾಂಗು ಅವರ ಪ್ಲಾಟ್ಫಾರ್ಮಲ್ಲೇ ರಿಲೀಸ್ ಆಗುತ್ತೆ ಈ ನೆಕ್ಸ್ಟ್ 2 minutesಲ್ಲಿ. ವೆರಿ ಥ್ಯಾಂಕ್ಫುಲ್ ಟು ಆನಂದ್ ಆಡಿಯೋ ಆ್ಯಂಡ್ ಶ್ಯಾಮ್ ಸರ್ ಫಾರ್ ಕನ್ಸಿಡರಿಂಗ್ ಅವರ್ ಪ್ರಾಜೆಕ್ಟ್. ಥ್ರೂಔಟ್ ನನ್ನ ಕೆರಿಯರಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಅವನೇಶಿ ಬಂದಾರಣ ಟು ಅವತಾರ ಪುರುಷ ನನ್ನ ಬೆನ್ನೆಲುಬಾಗಿ ನಿಂತಂಥ ಮೋಹನ್ ಸರ್, ತುಂಬ ಥ್ಯಾಂಕ್ ಯು ಸರ್. ಸೊ ಮೋಹನ್ ಸರನ್ನೇ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ, ವೆರಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಎಲ್ಲ 7 ಬೀಳುಗಳಲ್ಲಿ. ಸೊ ಮ್ಯಾಸಿವ್ ಸ್ಕೇಲಲ್ಲೇ ಫಿಲಮ್ ರಿಲೀಸ್ ಆಗ್ತದೆ. ಇಲ್ಲಿಂದ ನೆಕ್ಸ್ಟ್ 15 days ಕಂಪ್ಲೀಟಾಗಿ ಅಗ್ರೆಸಿವ್ ಆಗಿ ಪ್ರಮೋಷನ್ ಮಾಡಿ ರಿಲೀಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸುನೀಲ್ ಸರ್ಗೂ ಅದನ್ನು ಹೇಳಿ, ಗುರು ಸಾಕು, ಒಂದು ಸರಳ ಪ್ರೇಮ ಕಥೆ ಮ್ಯಾಸಿವ್ ಹಿಟ್ ಆಗಿದೆ, ಆ ಕಂಟೆಂಟನ್ನು ನೀವು ಶೇರ್ ಮಾಡೋದು ನಿಲ್ಲಿಸ್ಬಿಟ್ಟು ದಯವಿಟ್ಟು ಇಲ್ಲಿಂದ ಅವತಾರ ಪುರುಷ ಕಂಟೆಂಟ್ನ ಶೇರ್ ಮಾಡೋಕ್ಕೆ ಶುರು ಮಾಡೋ, ನಮ್ಮ ಫಿಲಮ್ಗೂ ಪ್ರಮೋಷನ್ ಬೇಕು ಅಂತ ಹೇಳ್ಬಿಟ್ಟು ಸುನೀಲ್ ಹೇಳಿದ್ದೀನಿ. ಬರೀ ಓಪನ್ ಮಾಡಿದ್ರೆ ಬರೀ ಅದೇ ಇರುತ್ತೆ. ಅಮೆಝಾನಲ್ಲಿ ರಿಲೀಸ್ ಆಯಿತು 25 days 30 days. ಅವತಾರ ಪುರುಷ ಯಾವಾಗಲೂ ಮಾಡ್ತೀವಿ ಪ್ರಮೋಷನ್.
ಸಾಕು ಗುರು ನಿಮ್ಮ ಫಿಲಮ್ ಆಲ್ರೆಡಿ 30 ಡೇಸ್ ಆಗಿದೆ. ಸೊ ಇಲ್ಲಿಂದ 15 ಡೇಸ್ ಆಫ್ ಅಗ್ರೆಸಿವ್ ಪ್ರಮೋಷನ್ ಮಾಡಿ ಏಪ್ರಿಲ್ 5th ಒಂದು ಗ್ರ್ಯಾಂಡ್ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ನಿಮ್ಮ ಎಲ್ಲ ಸಹಕಾರ ನಮ್ಮ ಜೊತೆಲಿರಲಿ. ಥ್ಯಾಂಕ್ ಯು ಸೋ ಮಚ್. ಬಿಜು ಜೊತೆ ವರ್ಕ್ ಮಾಡೋಕ್ಕೆ ಅವಕಾಶ ಸಿಕ್ತು. ಅವ್ರದ್ದು ಪದ ಬಳಕೆ ಇದೆಯಲ್ಲ 49 ಅಕ್ಷರನ 49 ಥರನೂ ಮಾತಾಡ್ತಾರೆ ಅವರು. ಸೊ ಅಷ್ಟು ಫಾಸ್ಟಾಗಿ ಅಷ್ಟು ಕನ್ನಡ ನೀವು ಸುಲಲಿತವಾಗಿ ಮಾತಾಡೋದು ತುಂಬ ಖುಷಿ. ಸೊ ಥ್ಯಾಂಕ್ ಯು. ಹೆಣ್ಮಕ್ಳ ಸ್ಟ್ರಾಂಗ್ ಅವರು RCB ಪ್ರೂವ್ ಮಾಡಿಬಿಟ್ರಿ. ಸೊ ಥ್ಯಾಂಕ್ ಯು ಅವರ ಮೇಡಮ್. ಮತ್ತು ಶರಣ್ ಸರ್ಗೆ ಸರ್ ನಾವು ರಿಲೀಸ್ ಡೇಟ್ ಬಗ್ಗೆ ಡಿಸ್ಕಷನ್ಗೆ ಹೋಗ್ತಿದ್ದೆ. ಆವಾಗ ಶರಣ್ ಸರಿಗೆ ಬಂದು ಸರ್ ಒಂದು ಶಾರ್ಟ್ ಸಾಂಗ್ ಶೂಟ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಒಂದು ಲುಕ್ ಕೊಟ್ಟರು. ಯಾವುದಕ್ಕೆ ಆದ್ರೂ ಅವರು ಸಪೋರ್ಟಿವ್ ಆಗಿ ಬಂದು ಪ್ರಾಕ್ಟೀಸ್ ಎಲ್ಲ ಮಾಡಿ ಎಫರ್ಟ್ ಹಾಕಿದ್ದಾರೆ. ಸೊ ಶರಣ್ ಸರ್ ಥ್ಯಾಂಕ್ ಯು. ಸಾತ್ವಿಕ ಮೇಡಮ್ ಬಗ್ಗೆ ಹೇಳ್ಬೇಕು ಅಂದರೆ ಕೊರಿಯೋಗ್ರಾಫರ್ ಲಾಸ್ಟ್ ಇನ್ನು ಒನ್ ಡೇ ಇದ್ದಾಗ ಅವ್ರು ಹೇಳಿದ್ರು ಸರ್ ಇಲ್ಲಿ ಅವರ ಮೇಡಮ್ ಇದ್ದಾರೆ, ಜೊತೆಗೆ ಕೆಟ್ಟ ವಯಸ್ಸಿಗೆ ಇನ್ನೊಬ್ರು ಯಾರನ್ನ ಒಂದು ಹೀರೋಯಿನ್ ಥರ ಬಂದರೆ ಚೆನ್ನಾಗಿರ್ತಾರೆ ಅಂತ. ನಾನು ಒಂದಿನಕ್ಕೆ ಯಾರನ್ನ ಕನ್ವಿನ್ಸ್ ಮಾಡಲಿ ಅಂದ್ಬಿಟ್ಟು ಎಲ್ಲರಿಗೂ ಫೋನ್ ಮಾಡ್ಕೊಂಡ್ಕೊಂಡೆ. ಸ್ಟಾರ್ಟಿಂಗ್ ಒಂದಿಬ್ರು ಬ್ಯುಸಿ ಇದ್ರು. ಆಮೇಲೆ ಮೇಡಮನ್ನು ಆ್ಯಡ್ ಶೂಟ್ ಇತ್ತು ಅವ್ರಿಗೂ. ಬಟ್ ಸ್ಟಿಲ್ ಆ್ಯಡ್ ಪ್ಯಾಕಪ್ 6 PM ಪ್ಯಾಕಪ್ ಆದಮೇಲೆ ಅರೌಂಡ್ 8 PM ಸೆಟ್ಟಿಂಗ್ 10 PM ಇಂದ ಬೆಳಿಗ್ಗೆವರೆಗೂ ಶೂಟ್ ಮಾಡಿಬಿಟ್ರು. ಕೊರಿಯೋಗ್ರಾಫರ್ ಬಗ್ಗೆ ಹೇಳ್ಬೇಕು. ಮಧು ಅವರು ನಮ್ಮ ಅಸೋಸಿಯೇಟ್ ಡೈರೆಕ್ಟರ್. ಸೊ ನಾನು ಅವ್ರಿಗೆ ಕೊರಿಯೋಗ್ರಾಫರ್ ಥರ ಟ್ರೀಟೇ ಮಾಡ್ತಿರ್ಲಿಲ್ಲ. ಬನ್ನಿ ಮಧು ಸರ್. ಸ್ಟೆಪ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿಕೊಟ್ಟು. ಮತ್ತು ರಾಘಣ್ಣನು ಸಪೋರ್ಟಿಗೆ ಬಂದರು, ಅವ್ರಿಗೂ ಧನ್ಯವಾದಗಳು. ಪುಷ್ಕರ್ ಸರ್ಗೆ ಅಮೌಂಟ್ ಹಾಕಿದ್ರು, ಧನ್ಯವಾದಗಳು. ಮತ್ತೆ ಬೆನ್ನೆಲುಬು ಮೋಹನ್ ಸರ್ ಅವರು ಸ್ಟೇಜ್ ಮೇಲೆ ಬಂದ್ರೆ ಹಂಗೆ ಒಂದು ಬೊಕ್ಕೆ ಕೊಟ್ಕೊಡ್ತೀವಿ. 2 ಆಪ್ಷನ್ ಇದೆ, ಒಂದು ಸಪರೇಟ್ ಆಗಿ ಕರೆದು ಮಾತಾಡೋದು, ಇಲ್ಲ ಈಗ ಬಂದ್ರೆ ಬೊಕ್ಕೆ ತಗೊಂಡೋಗೋದು. ನೀವೇ ಡಿಸೈಡ್ ಮಾಡಿ. ಮೋಹನ್ ಸರ್ ಈ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿ ತಗೊಂಡಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. 9:10 ರಜೆ ಇದೆ, ಇದು ತುಂಬಾ ಪ್ಲಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇರೆ ಪಿಕ್ಚರ್ ಅನೌನ್ಸ್ ಮಾಡಿದವ್ರನ್ನ ಮುಂದೆ ಕಳಿಸಿ ಈ ಪಿಕ್ಚರ್ ಅನೌನ್ಸ್ ಮಾಡಿದ್ದಾರೆ. ಅವ್ರು ತುಂಬಾ ಶಾಪ ಆಗ್ತಾ ಇದ್ದಾರೆ ಸುನಿಯವ್ರಿಗೆ. ಏನೇ ಶಾಪ ಇದ್ರು ಎಲ್ಲ ಸುನಿಯವ್ರಿಗೆ ತಲೆ. ಆಮೇಲೆ ಪುಷ್ಕರ್ ಸರ್ ಹೇಳಿದ್ರು ಮಾಡಿದ್ರೆ ಅಂತ. ನಾನು ಅದ್ರ ಮೋಸ್ಕರಕ್ಕೂ ಬೈಯಲ್ಲ ಸರ್. ಬೈದ್ರೆ ಹಂಗೆ ಬೈತೀನಿ, ಡಬ್ಬ ನನ್ನ ಮಗ ಅವ್ರ ತಾಯಿ ಅಂತ ನಾನು ಹೇಳ್ಕೋಬಲ್ಲ. ಥ್ಯಾಂಕ್ ಯು. ಮಧು, ಈ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ಈ ಸಾಂಗ್ ಮಾಡೋಕ್ಕೆ ಮುಂಚೆ 2 ಸಾಂಗ್ ರೆಕಾರ್ಡ್ ಮಾಡಿ ಅದನ್ನ ರೆಫರೆನ್ಸ್ ವಿಡಿಯೋ ಮಾಡಿ ಎಲ್ಲರೂ ಬಂದು ತೋರಿಸ್ತಾ ಇದೆ. ಓಕೆ ಮಾಡೋಣ ಇದು ಮಾಡೋಣ ಅಂತಾನೆ ಇದ್ರು. ಬಟ್ ಅದು ಆಗಲೇ ಇಲ್ಲ. ಆಮೇಲೆ ಗೊತ್ತಾಯಿತು ಒಂದು ಒಳ್ಳೆ ಕೆಲಸ ಆಗೋಕ್ಕೆ, ಒಳ್ಳೆ ಸಾಂಗ್ ಬರೋಕ್ಕೆ ಒಂದು ಟೈಮ್ ಬೇಕಂತ. ಸೊ ಅದೇ ಈ ರ್ಯಾಪ್ ಸಾಂಗು ಡಿಫ್ರೆಂಟಾಗಿ ಒಂದು ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಸರ್ ತಂದು ಕೊಟ್ಟಾಗ ನಮಗೂ ಟೈಮ್ ಕಮ್ಮಿ ಇತ್ತು. ಅದರಲ್ಲೇ ಒಂದು ರೆಫರೆನ್ಸ್ ಮಾಡಿ ತೋರಿಸಿ ಒಂದು ಪ್ಲ್ಯಾನ್ ಮಾಡಿ ಈ ಸಾಂಗ್ ಮಾಡಿತ್ತು. ಥ್ಯಾಂಕ್ ಯು ಶರಣ್ ಸರ್. ಟೈಮ್ ಕೊಟ್ಟು ಬಂದು ಅವರು ಕೂಡ ಮಾಡಿದ್ದೀವಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಬಂದಿದ್ದೆ ಅಂತ ನಾನು ಅನ್ಕೊತಿದ್ದೀನಿ. ಥ್ಯಾಂಕ್ ಯು. ನಾನೇನು ಮಾಡಿಲ್ಲ, ಅಲ್ಲಿ ಕೂತಿದ್ದೀನಿ. ಇದಕ್ಕೆ ಯಾವುದೇ ಮಣ್ಣು, ಇದಕ್ಕೆ ಒಂದು ಪ್ರಾಕ್ಟೀಸ್ ಅಂತ ಯಾರಾದ್ರು ಹೇಳ್ತಾರ, ಅದು ನಾನು ಈ ರೇಂಜಿಗೆ ಇದು ಮಾಡ್ತಾವಲ್ಲ, ಹಿಂಗೆ ಓಡ್ಬಿಡ್ತಾವಲ್ಲ, ಗೊತ್ತಾಗಲ್ಲ ಜನಕ್ಕೆ ಅಂತ. ನನಗೆ ಯೂಶಲಿ ತುಂಬ ಪ್ರಾಕ್ಟೀಸ್ನ ಮಾಡ್ತೀನಿ. ಇವತ್ತು ಇಷ್ಟು ಜನ ಇಷ್ಟು ಒಳ್ಳೊಳ್ಳೆ ಮಾತುಗಳೇನು ಮಾತಾಡಿದ್ದಾರೆ, ಅದು ನನಗೆಲ್ಲ ಸೇರಬೇಕಾಗಿರೋವಂಥದ್ದು. ಅಷ್ಟು ಸಾಂಗ್ಸ್ ಹಿಟ್ಟಾಗಿದೆ ಅಂತಂದರೆ ಅಷ್ಟು ಸಾಂಗ್ಸನ್ನು ಮಾಡೋದಂಥ ಅದರ ಹಿಂದೆ ಇರೋವಂಥ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಸೇರಬೇಕಾಗಿರೋವಂಥದ್ದು. ಮತ್ತು ಡ್ಯಾನ್ಸ್ ಅಂತ ಬಂದಾಗ ಅದು ನಂದಲ್ಲ. ಯಾಕಂದರೆ ನಾನು ಯಾವುದೇ ಶೈಲಿಯ ಡ್ಯಾನ್ಸನ್ನು ಕಲ್ತಿಲ್ಲ ರೀ, ನಾನು ಏನೂ ಇಲ್ಲದೆ ಬಂದಂಥವನು. ಆಮೇಲೆ ನನ್ನ ಜರ್ನಿ ಆ್ಯಸ್ ಎ ಕಾಮಿಡಿಯನ್ ಈ ಸಿನಿಮಾ ರಂಗದಲ್ಲಿ ಒಂದು 100 ಸಿನಿಮಾ ಆಗುತ್ತೆ. ಆ 100 ಸಿನಿಮಾ ನನಗೆ ಡ್ಯಾನ್ಸ್ ಮಾಡೋವಂಥದ್ದು ಕಮ್ಮಿ ಆವಾಗ. ಯಾಕಂದರೆ ಒಬ್ಬ ಕಾಮಿಡಿಯನ್ ಆಗಿ ಡ್ಯಾನ್ಸ್ ಅಲ್ಲಿ ಅವಶ್ಯಕತೆ ಜಾಸ್ತಿ ಇರೋಲ್ಲ, ಹಿಂದೆ ಇರ್ತೀವಿ. ಒಂದು 4-5 ಮೂಮೆಂಟ್ ಕಲ್ತ್ಕೊಂಡ್ಬಿಟ್ಟಿದ್ದೆ. ಆ 4-5 ಮೂಮೆಂಟಲ್ಲೇ 100 ಫಿಲ್ಮ್ಸ್ ಓಡಿಸಿದ್ದೀನಿ. ಓಡಿಸಿ ಅಂದರೆ ನನಗೆ ಅದೇ ಬರೋದು ಅಂದ ತಕ್ಷಣ ಒಂದು ಶಾರ್ಟ್ ಇಡ್ತಾರೆ ಲಾಸ್ಟಲ್ಲಿ, ಆವಾಗ ಅದನ್ನು ಮುಗಿಸ್ಬಿಡ್ತೀವಿ, ಅಲ್ಲಿಗೆ ಕಳಿಸ್ತಾರೆ. ಸೊ ನನಗೆ ನಿಜವಾದ ಟಾಸ್ಕ್ ಅಂತ ಬಂದಿದ್ದು, ನಿಜವಾದ ಚಾಲೆಂಜ್ ಅಂತ ಬಂದಿದ್ದು, ನಾನು ವೆನ್ ಐ ಟರ್ನ್ ಅ ಲೀಡ್ ಆ್ಯಕ್ಟರ್. ನಾನು ಲೀಡ್ ಆ್ಯಕ್ಟರ್ ಆದಾಗ ಇದು ಇನ್ಎವಿಟಬಲ್ ಅಂತ ಬಂದಾಗ, ಇದು ಮಾಡಲೇಬೇಕು, ಇದು ಅನಿವಾರ್ಯ ಅಂತ ಬಂದಾಗಲೇ ನಾನು ಡ್ಯಾನ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು. ಸೊ ಇವತ್ತು ನನ್ನನ್ನು ಒಬ್ಬ ಡ್ಯಾನ್ಸ್ ಮುಖಾಂತರ ಶರಣ್ ಒಬ್ಬ ಒಳ್ಳೆ ಡ್ಯಾನ್ಸರ್ ಅಂತ ಬಿಂಬಿಸ್ತಾ ಇದೆ ಅಂತ ಅನ್ನೋದೇ ಆದರೆ, ಅದರ ಹಿಂದೆ ಇರುವಂಥ ಅಷ್ಟು ಕೊರಿಯೋಗ್ರಾಫರ್ಸಿಗೆ ಸೇರಬೇಕಾಗಿರೋ ಕ್ರೆಡಿಟ್ ಅಷ್ಟು ಜನಕ್ಕೆ ಅವ್ರಿಗೆ
ಚಾಲೆಂಜು. ಯಾಕಂದರೆ ಡ್ಯಾನ್ಸೇ ಗೊತ್ತಿಲ್ಲದವಂಥವನ್ನ ಒಬ್ಬನ್ನ ಕರ್ಕೊಂಡ್ಬಂದು ಸರ್ ಶರಣ್ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಮಾಡಿಸ್ತಾ ಇದ್ದಾರೆ ಗೊತ್ತಾ. ಸೊ ಅದು ಅವ್ರುಗಳಿಗೆ ಸೇರಬೇಕಾಗಿರೋದು. ಈ ಸಿನಿಮಾದಲ್ಲೂ ಕೂಡ ಮಧು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅವನು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತ ನಾನು ಇಷ್ಟು ಸಿನಿಮಾಗಳಲ್ಲಿದ್ದೀನಿ. ಇವಾಗ ನಾನು ನಿಜ ಹೇಳ್ತೀನಿ, ಯಾವ ಒಂದು ಚಿಕ್ಕ ಮೂಮೆಂಟನ್ನು ಕೂಡ ನೀವು ನನಗೆ ಲೊಕೇಶನ್ನಲ್ಲೇ ಸೆಟ್ ಆನ್ ಫ್ಲೋರಲ್ಲಿ ಮಾಡಿಸಿದ್ರೆ ನಾನು ಮಾಡಲ್ಲ, ಅಂದರೆ ಮಾಡೋಕ್ಕಾಗಲ್ಲ, ನನಗೆ ಗೊತ್ತಿಲ್ಲ, ನಾನು ಕಲ್ತ್ಕೋಬೇಕು. ನನ್ನ ಮನೆಯಲ್ಲಿ ನಾನು ಮನೆ ಕನ್ಸ್ಟ್ರಕ್ಟ್ ಮಾಡೋವಂಥ ಸಮಯದಲ್ಲಿ ಯಾವುದಕ್ಕೆ ಆದ್ಯತೆ ಕೊಟ್ಟನೋ ಇಲ್ವೋ ಗೊತ್ತಿಲ್ಲ, ನನ್ನ ಮನೆಯಲ್ಲಿ ಒಂದು ದೊಡ್ಡ ಡ್ಯಾನ್ಸ್ ಫ್ಲೋರ್ ಇದೆ. ಸೊ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಅಂತಲೇ ದೊಡ್ಡ ಡ್ಯಾನ್ಸ್ದು ಒಂದು ಸ್ಟುಡಿಯೋನ ಮಾಡಿಸಿದ್ದೀನಿ. ತುಂಬ ಪ್ರಾಕ್ಟೀಸ್ ಮಾಡ್ತೀನಿ. ಒಂದು ಸಾಂಗಿಗೆ ಹೆಚ್ಚು ಕಮ್ಮಿ ಒಂದು 10-15 ದಿವಸ, ನನಗೆ ಗೊತ್ತು ಇವರಿಗೆ, ಒಂದು 10-15 ಡೇಸ್ ಮುಂಚೆನಾದ್ರೂ ಕೂಡ ಸಾಂಗ್ ಸರ್ ಶೂಟಿಂಗ್ ಯಾವಾಗ ಇಟ್ಕೊಳ್ಳೋಣ ಅಂತಂದಾಗ ಫಸ್ಟ್ ನಾನು ಹೇಳ್ತೀನಿ, ನಾನು ಓಕೆ ಆಗಿದೆ ಡ್ಯಾನ್ಸು ಅಂತಂದಾಗಲೇ ಅದು ಸಾಂಗ್ ಶೂಟಿಂಗಿನ ಇದು ಅಲ್ಲಿಂದನೇ ಆಗ್ತಾ ಇರೋವಂಥದ್ದು. ಈ ಸಾಂಗ್ ಅಂತ ಬಂತಲ್ಲ, ಈ ಸಾಂಗ್ ಬಂತು, ಸಾಂಗ್ ತುಂಬ ಚೆನ್ನಾಗಿದೆ, ಫಾಸ್ಟ್ ಆಗಿದೆ. ನಾನು ಸುಮ್ಮನೆ ಅವಾಗಿಂದ ಹೇಳ್ತೀನಿ ಪ್ರಾಕ್ಟೀಸ್ ಯಾವಾಗ ಅಂತ. ಸಾಂಗ್ ಡೇಟು ಕೊಟ್ಬಿಟ್ಟೆ, ಯಾಕಂದರೆ ಸಾಂಗ್ ರಿಲೀಸ್ ಬೇರೆ ಅನೌನ್ಸ್ ಆಗಿತ್ತಲ್ಲ, ಡೇಟ್ ಕೊಟ್ಬಿಟ್ಟೆ. ಇವರೇನು ಸಾಂಗ್ ಪ್ರಾಕ್ಟೀಸೇ ಹೇಳ್ತಾ ಇದ್ದಾರೆ, ಸಾಂಗ್ ಹತ್ರ ಬರ್ತಾ ಇದೆ, ಗೋ ಇದೇನಿದು, ಯಾರು ಅಂತ. ಸರ್ ಮಧು ಅಂತ ಸರ್ ಸಾಕಾಟ ಮಾಡೋರೆ, ಏನಿಲ್ಲ ಮತ್ತು ಪ್ರಾಕ್ಟೀಸು ಇಲ್ಲ, ಇನ್ನೂ 4-5 ದಿವಸ ಗೊತ್ತೈತೆ, ಸಾಂಗ್ ಬಂತು, ಇನ್ನೇನು ನಿಜ ಹೇಳ್ತೀನಿ, ಹೇಳ್ಬಿಡ್ತೀನಿ ಸರ್ ಸಾಂಗ್ ಇವ್ರನ್ನ ಕರ್ಕೊಂಬರ್ತೀನಿ ಮಧುನ ನೋಡಿ ಸರ್ ಸಾಕಾರ ಮಾಡಿಸೋರೆ ಗುರು. ನನಗೇನಂದ್ರೆ ನಮ್ಗೆ ಯೂಶಲಿ ಒಂದು 4 ಮಂಡಿ ಮೂಮೆಂಟ್ ಹಾಕಿಲ್ಲ ಅಂತಂದ್ರೆ ನನಗೆ ಡ್ಯಾನ್ಸೇ ಅಲ್ಲ ನನಗೆ. ಎಲ್ಲ ಪಿಕ್ಚರಲ್ಲೂ ಒಂದು 4 ಮಂಡಿ ಮೂಮೆಂಟ್ ಇರಲೇಬೇಕಲ್ಲಿ. ನಾನು ಎಲ್ಲ ಪ್ಯಾಡಿಗೇಡೆಲ್ಲ ಹಾಕ್ಬಿಟ್ಟು ರೆಡಿಯಾಗಿದ್ದೆ ನಾನು ಆ್ಯಕ್ಚುಲಿ, ಬಟ್ ಏನು ಬರ್ತಾನೆ ಇಲ್ಲ ಯಾರು. ನಿಜ ಹೇಳ್ತೀನಿ, ನಾಳೆ ಶೂಟಿಂಗ್ ಅಂದರೆ ಹಿಂದಿನ ದಿವಸ ಬಂದವರು ಇವ್ರನ್ನ ಕರ್ಕೊಂಡು, ಯಾರು ಮಧು ಎಲ್ಲಿದ್ದಾರೆ ಮಧುನ ಕರ್ಕೊಂಡು ಹಿಂದಿನ ದಿವಸ ಸರ್ ಎಲ್ಲ ಹೇಳ್ಬಿಡ್ತೀವಿ ಸರ್ ನಿಮಗೆ ಅಂತ. ಸರಿ ಬಂದರು. ನಾನು ಏನಿದು ಕತೆ, ಮೂಮೆಂಟ್ ಸರ್ ಮೂಮೆಂಟ್ ಏನಿರಲ್ಲ, ಹಿಂದೆ ಸುಮ್ಮನೆ ಓಡಾಡ್ತಾ ಇರ್ತೀರಾ. ನನಗೆ ಆ್ಯಕ್ಚುಲಿ ಖುಷಿ ಅಂದರೆ ನನಗೇನು ಕೆಲಸ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಿಜವಾದ ಟಾಸ್ಕ್ ಬಂದಿದ್ದು ಎಲ್ಲಿ ಗೊತ್ತಾ, ಲಿರಿಕ್ಸ್ ಕೊಟ್ಟರು ರೀ ಅವ್ರು ಆ್ಯಕ್ಚುಲಿ 30 ಸೆಕೆಂಡಲ್ಲಿ 75 ವರ್ಡ್ಸ್ ಹೇಳ್ತಾರೆ. ನಾನು ಗುರು ಇದನ್ನ ಹೆಂಗೆ ಗುರು ಹೇಳೋದು, ಇದನ್ನಾದ್ರೂ ಪರವಾಗಿಲ್ಲ, ಯಾವುದು ಮೂಮೆಂಟ್ ಆದ್ರೂ ಪರವಾಗಿಲ್ಲ, ಹೆಂಗೋ ಒಂದು 15 ದಿವಸದಲ್ಲಿ ಕಲಿಬೋದು. ಅವ್ರು ಹೇಳೋ ಲಿರಿಕ್ಸ್ನ ಆ್ಯಕ್ಚುಲಿ 3 ತಿಂಗಳು ಬೇಕು ನಾನು ಕಲಿಯೋಕೆ. ಅದನ್ನ ನಾನು ಗುರು ನಾನು ಹೇಳ್ತೀನ ಅಂತಂದೆ. ಅದು ನೀವು ಹೇಳಲ್ಲ ಕೊಟ್ಟರು ಅಲ್ವಾ ಅಂದ್ಕೊಂಡು. ನಿಜ ಹೇಳ್ಬೇಕು ಅಂತಂದ್ರೆ ನಾನು ಭಾಳ ಕಂಫರ್ಟಬಲ್ ಆಗಿ ನಾನು ಮಾಡಿರುವಂಥ ಫಸ್ಟ್ ಸಾಂಗ್ ಇದು. ಇದಕ್ಕೆ ನಿಜಕ್ಕೂ ಕೂಡ ಈ ತಂಡಕ್ಕೆ ಸೇರಬೇಕಾಗಿರೋ ಕ್ರೆಡಿಟ್ಸ್ ಒಂದು ದೊಡ್ಡ ಚಪ್ಪಾಳೆ ಸರ್ ನನಗೆ. ಇದು ಈ ಸಾಂಗಿನ ಬಗ್ಗೆ ಅಂತ ಹೇಳಕ್ಕೆ ಬಂದರೆ, ನನ್ನ ಫಸ್ಟ್ ಎವರ್ ರ್ಯಾಪ್ ಸಾಂಗ್ ನನಗಿದು. ರ್ಯಾಪ್ ಅಂತನ್ನುವ ಒಂದು ಜಗತ್ತಿದೆ ಗೊತ್ತಾ. ಈ ಅವತಾರ ಪುರುಷ ಸಿನಿಮಾ ಮತ್ತು ಈ ಸಾಂಗ್ ನೀವು ನೋಡಿದ್ರೆ ನಿಮ್ಗೆ ಯೂಶಲಿ ಟಕ್ ಅಂತ ನೋಡ್ತಿದ್ದಂಗೆ 2 ಡಿಫ್ರೆಂಟ್ ವರ್ಲ್ಡ್ಸ್ ಅಂತ ಅನ್ಸುತ್ತೆ ನಿಮಗೆ. ಇದು ಏನೋ ಮಾಟ ಮಂತ್ರ ಅಂತಾರೆ, ಇಲ್ಲೇನೋ ರ್ಯಾಪ್ ಅಂತಾರೆ ಅಂತ. ಬಟ್ ಇಲ್ಲಿರುವಂಥ ಮ್ಯಾಜಿಕ್ ಮಾಡಿರೋದು ಸುನಿ ಮ್ಯಾಜಿಕ್. ಇದನ್ನ ಒಂದು ಬ್ರಿಡ್ಜ್ ಮಾಡೋದಿದೆ ಗೊತ್ತಾ. ಇದನ್ನ ಈ ಥರದ್ದು ಒಂದು ಲೋಕಕ್ಕೆ ಇಲ್ಲೊಂದು ಲೋಕವನ್ನ ತಂದು ಜಾಯಿನ್ ಮಾಡೋದಿದೆ ಗೊತ್ತಾ. ಅದು ತುಂಬ ಕಷ್ಟವಾದ ಕಲೆ ಇದೆ ಅದು. ಸೊ ಇದನ್ನ ಅವ್ರು ಭಾಳ ಕೆಲಸ ಮಾಡ್ತಾರೆ. ಆಮೇಲೆ ನೀವು ನೋಡಿ ಪುಷ್ಕರ್ ಸರ್ ಅವರನ್ನು ಕೂಡ ಈ ಸಾಂಗಿನ ಶೂಟಿಂಗ್ ಇದು ರೆಕಾರ್ಡಿಂಗ್ ಟೈಮ್ನಲ್ಲಿ ಅವರು ಅಲ್ಲೇ ಇದ್ದಾರೆ. ಅವರು ಅಂತಂದರೆ ಬರೀ ವ್ಯಾವಹಾರಿಕವಾಗಿ ಮಾತ್ರ ಬಲ್ಲದೆ ಈ ಸಿನಿಮಾದ ಒಳಗಡೆ ಅಂದರೆ ಕ್ರಿಯೇಟಿವ್ ಅಲ್ಲಿನೂ ಕೂಡ ಒಬ್ಬ ನಿರ್ಮಾಪಕರು ಇರ್ತಾರೆ ಗೊತ್ತಾ. ಅವಾಗ ಖಂಡಿತವಾಗ್ಲೂ ಯಾಕೆ ಅವ್ರಿಗೆ ಈ ಥರ ಇಷ್ಟೊಂದು ಸಕ್ಸಸ್ಸು, ಈ 11 ಸಿನಿಮಾ ಯಶಸ್ವಿ ಸಿನಿಮಾಗಳು ಕೊಡ್ಲಿಕ್ಕೆ ಸಾಧ್ಯವಾಯಿತು ಅಂತಂದರೆ ಸಿನಿಮಾದ ಆತ್ಮದಲ್ಲಿ ಇರ್ತಾರೆ ಅವರು. ಸೊ ಅದಕ್ಕೆ ಆ ಯಶಸ್ಸು ಅದು. ಮತ್ತು ಸರ್ ಈ ರ್ಯಾಪ್ ಅನ್ನುವ ಒಂದು ಹೊಸ ಆವಿಷ್ಕಾರ ಏನಿದೆ ಗೊತ್ತಾ, ಅದು ಮೊದಲಿಂದನೂ ಇತ್ತು. ಬಟ್ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಒಂದು ಥರದ ಅಲೆ ಏನಂದರೆ ರ್ಯಾಪ್ ಅನ್ನುವಂಥ ನಾವೆಲ್ಲೋ ತುಂಬ ದೂರದಲ್ಲಿ ಕೇಳ್ತಾ ಇದ್ವಿ. ಇವತ್ತು ಇಲ್ಲೂ ಕೂಡ ಆಗ್ತಾ ಇದೆ ಗೊತ್ತಾ. ಅದಕ್ಕೆ ಬಿಜಯ್ ಅವರು ಮತ್ತು ಅವರ ಧರ್ಮಪತ್ನಿ ಅವರಿಗೆ ಸೇರಬೇಕಾಗಿರುವಂಥದ್ದು. ಅವರು ಕೌನ್ ರೇ ತುಮೆ ಅಂತ ಅನ್ನೋವಂಥ ಒಂದು ಸಾಂಗಿನಲ್ಲಿ ತುಂಬ ಇದಾದವರು ಇವತ್ತು ಯಾರು ಅವ್ರನ್ನ ಕೌನ್ ರೇ ತುಮೆ ಅಂತ ಕೇಳೋದೇ ಬೇಕಾಗಿಲ್ಲ. ಇಡೀ ಕರ್ನಾಟಕದ ಮನೆ ಮಾತಾಗಿರುವಂಥದ್ದು. ಆ್ಯಂಡ್ ಅಭಿನಂದನ್. ಥ್ಯಾಂಕ್ ಯು ಸರ್.
ಅಭಿನಂದನ್ ಅವರು ಕೂತ್ಕೊಳ್ಳಿ ಸರ್, ಪ್ಲೀಸ್ ಕೂತ್ಕೊಳ್ಳಿ. ನಾನಲ್ಲ, ನಾವು ತುಂಬ ಹಿಟ್ಗಳನ್ನ ಕೊಟ್ಟೆ ಅಂತ ಅನ್ನೋವಂಥದ್ದು ಇದೆಯಲ್ಲ, ನಾನಲ್ಲ, ಆ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗುತ್ತೆ. ಆಮೇಲೆ ಇಂಥ ಟ್ಯೂನು ಶರಣ್ಗೆ ಸೂಟ್ ಆಗುತ್ತೆ ಅಂತ ಡಿಸೈಡ್ ಮಾಡ್ತಾರೆ ಗೊತ್ತಾ, ಅದು ಒಬ್ಬರು ನಿರ್ದೇಶಕರಾಗ್ತಾರೆ. ಸೊ ಅದು ನಾನು ಏನೂ ಇರೋದಿಲ್ಲ, ನಾನು ಲಾಸ್ಟ್ ಮ್ಯಾನು ಸರ್. ನಾನು ಆ್ಯಕ್ಚುಲಿ ನನಗೇನು ಅಂತಂದರೆ ನಾನು ಮೂಮೆಂಟ್ಸ್ ಕಲಿಸ್ತೀನಿ ಅಷ್ಟೇ. ಸೊ ಈ ನಿಟ್ಟಿನಲ್ಲಿ ನಿಮ್ಮಿಬ್ಬರ ಕೆಲಸ ಬಹಳ ಬಹಳ ಮುಖ್ಯವಾಗುತ್ತೆ. ಆ್ಯಂಡ್ ಸಾತ್ವಿಕ್ ಅವರು ನಾನು ಸಾತ್ವಿಕ್ ಅವ್ರಿಗೆ ಸಾಂಗಲ್ಲಿ ಇದ್ದಾರೆ ಅಂತ ನನಗೆ ಗೊತ್ತೇ ಇಲ್ಲ ಗೊತ್ತಾ, ದೇವರೇ ಗೊತ್ತಿಲ್ಲ ನನಗೆ. ಅಲ್ಲ, ನಿಮಗೆ ಡಾನ್ಸ್ ಇಲ್ಲ ಅಂತ ಗೊತ್ತಿರಲಿಲ್ಲ, ಇಲ್ಲೊಂದು ಸಾಂಗ್ ಇದೆ ಅಂತಾನೆ ಗೊತ್ತಿಲ್ಲ. ದಟ್ ಈಸ್ ಸಿಂಪಲ್ ಸುನಿ ಸರ್. ನಿಜ. ಆ್ಯಕ್ಚುಲಿ ಇದು 22ರಿಂದ 5ಕ್ಕೆ ಹೋಯ್ತಲ್ಲ, ಅದೇ ಗೊತ್ತಿರಲಿಲ್ಲ ನನಗೆ. ತಮಾಷೆಯಾಗಿ ಮುಂದಕ್ಕೆ ಹೋಯ್ತು, 5ನೇ ತಾರೀಕು ರಿಜಿಸ್ಟರ್ ಆಗಲಿ ಅಂತ ಹೇಳ್ತಾರೆ. ಆಮೇಲೆ ನಾನು ಅದೇ ಅವ್ರು ಹೇಳಿದ್ರು ಆ್ಯಕ್ಚುಲಿ ನನಗೆ ಫಸ್ಟ್ ಕಾಲ್ ಬಂತು ಅಂತ ಅಂದ್ಬಿಟ್ಟು, ನಾನು ಇವಾಗ ಹೇಳ್ತೀನಿ ಏನು ಅದು ಅಂತ. ಯಾವುದೇ ಒಂದು ಪ್ರತಿಭೆ ಆಗಲಿ, ಒಂದು 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 ಫೈರ್ ಇದೆ ಅಂತ ಗೊತ್ತಾದರೆ ಖಂಡಿತವಾಗ್ಲೂ ಆ ಕಿಡಿ ಇದೆ ಗೊತ್ತಾ, ಆ ಫೈರಿನ ಕಿಡಿ ಎಲ್ಲ ಹರಡುತ್ತೆ ರೀ. ಅದು ಒಳ್ಳೇದಾದ್ರೂ ಹಂಗೆ ಹರಡುತ್ತೆ, ಕೆಟ್ಟದ್ದಾದ್ರೂ ಹಂಗೆ ಹರಡುತ್ತೆ. ಇವ್ರ ಬಗ್ಗೆ ನನಗೆ ಹೆಂಗೆ ಕೇಳ್ಪಟ್ಟೆ ಅಂತ ಕೇಳಿ, ಯಾವುದೋ ಒಂದು ಶಾರ್ಟ್ ಮಾಡಿದ್ರಂತೆ ಅಲ್ಲಿ ಅವರು ರೋಸ್ ಅನ್ನುವ ಒಂದು ಸಿನಿಮಾದಲ್ಲಿ ಮಳೆ ಬರ್ತಾ ಇತ್ತಂತೆ. ಆ ಮಳೆ ಶಾರ್ಟ್ನಲ್ಲಿ ಒಂದು ದೊಡ್ಡ ಟೇಕು ನೋಡಿ ನನಗೆ ಯಾವುದೋ ಅಂದರೆ ಪಿಕ್ಚರ್ ಇನ್ನೂ ರಿಲೀಸ್ ಆಗಿರಲಿಲ್ಲ. ನಾನು ಯಾವುದೋ ಪಿಕ್ಚರ್ ಶೂಟಿಂಗಲ್ಲಿದ್ದೆ ಸಾರ್, ಈಗ ಒಂದು ಹೀರೋಯಿನ್ ಬರ್ತಾ ಇದ್ದಾರೆ, ಒಂದು ಮಾಡಿದ್ರು ಪಟ್ ಅಂತ ಮಳೆ ಬರ್ತಾ ಇರೋ ಶಾರ್ಟು ಒಂದೇ ಹೊಡೆದಾಕಿದ್ರು ಅಂತ ಅಂದ್ಬಿಟ್ಟು ನನಗೆ ನಾನೆಲ್ಲೋ ಬೇರೆ ಪಿಕ್ಚರಲ್ಲಿದ್ದೀನಿ. ಸೊ ಹೀಗೆ ಕೇಳಿ ಬರುತ್ತೆ ಅಂತ ಅನ್ನೋದಾದರೆ ಅದಕ್ಕೆ ಅವ್ರ ಎಫರ್ಟ್ಸೇ ಕಾರಣ, ಅದಕ್ಕೆ ಖಂಡಿತವಾಗ್ಲೂ. ಎಲ್ಲೂ ಯಾವುದೋ ಎಫರ್ಟು ಇಟ್ ವಿಲ್ ನಾಟ್ ಗೋ ಇನ್ ವೇನ್. ಐ ಟೆಲ್ ಯು, ಯಾವುದೂ ಅದು ವೇಸ್ಟ್ ಆಗಿ ಹೋಗಲ್ಲ ರೀ. ನನಗೆ ಅದು ಕೇಳಿ ಬಂದಿದೆ ಅಂತ ಅನ್ನೋದಾದರೆ ನೋಡಿ, ಇವತ್ತು ಎಷ್ಟು ದಿವಸ ಆಯಿತು ರೋಸ್ ಆಗಿ? 8 ಇಯರ್ಸ್. ನೋಡಿ ಇವತ್ತು 8 ವರ್ಷ ಆಗಿದೆ ಅಂತಂದರೆ 8 ವರ್ಷ ನಿರಂತರವಾಗಿ ಅವ್ರು ಹಲವಾರು ಸಿನಿಮಾಗಳನ್ನ ಮಾಡಿಕೊಂಡು ಇವತ್ತು ಗಟ್ಟಿ ಊರಿದ್ದಾರೆ ಅಂತಂದರೆ ಅವತ್ತು ಹತ್ತಿದ್ದ ಕಿಡಿ ಅಲ್ವಾ ಅದು. ಸೊ ಇನ್ನೂ ಕೂಡ ಯು ಹ್ಯಾವ್ ಅ ಲಾಂಗ್ ವೇ ಟು ಗೋ. ತುಂಬ ದೊಡ್ಡ ಸಕ್ಸಸ್ಸಿನ ಸಿನಿಮಾಗಳು ನಿಮ್ಮದಾಗಲಿ. ಆಮೇಲೆ ನಾನು ಆ್ಯಕ್ಚುಲಿ ನಿಮ್ಮದು ವಿಚಾರ ಶುರು ಮಾಡಿದ್ದೇನು ಅಂತಂದರೆ, ಒಂದು ಪುಟಾಣಿ ಕೇಮಿಯೋಗೆ ಒಬ್ಬ ಮುಂಚೂಣಿಯಲ್ಲಿ ಇರೋವಂಥ ಒಬ್ಬರು ಹೀರೋಯಿನ್ ಒಪ್ಕೊಂಡು ಬಂದು ಆ್ಯಕ್ಟ್ ಮಾಡ್ತಾರೆ ಗೊತ್ತಾ. ಸೊ ಇಡೀ ನಮ್ಮ ಅವತಾರ ಪುರುಷ ಸಿನಿಮಾದ ಪರವಾಗಿ ನಿಮಗೆ ದೊಡ್ಡ ಥ್ಯಾಂಕ್ಸ್ ಅಂತ ಅನ್ನೋದಾದರೆ, ಒಬ್ಬ ತುಂಬ ಮುಖ್ಯವಾದಂಥ ಶಕ್ತಿಯುತವಾದಂಥ ವ್ಯಕ್ತಿ ಇದಕ್ಕೆ ಹೆಗಲು ಕೊಟ್ಟಿರುವಂಥದ್ದು, ದಟ್ ಇಸ್ ನನ್ ಅದರ್ ದೆನ್ ಮೋಹನ್. ಅವರ ಪ್ರೀತಿಯಿಂದ ಈ ಸಿನಿಮಾದಲ್ಲಿ ಇದ್ದಾರೆ ಅಂತ ಅನ್ನೋದಕ್ಕೆ ಇವತ್ತು ಏನೇನು ಕಂಡು ಬರ್ತಾ ಇದೆ, ಅದರ ಹಿಂದೆ ಒಂದು ಶಕ್ತಿ ಇದೆ ಅಂತಂದರೆ ಅದು ಮೋಹನ್ ಅಣ್ಣವರ ಶಕ್ತಿ. ಅದು ಆ್ಯಕ್ಚುಲಿ ಇಡೀ ಹಣ ಈ ಅವತಾರ ಪುರುಷ ತಂಡ ನಿಮಗೆ ಆಭಾರಿ ಅಷ್ಟೇ. ಈ ಸಿನಿಮಾ 22ನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು, ಮಾರ್ಚ್ 22. ಇವಾಗ 5ನೇ ತಾರೀಕಿಗೆ, ಏಪ್ರಿಲ್ 5ನೇ ತಾರೀಕಿಗೆ ಮುಂದೂಡಿದ್ದೇವೆ. ಖಂಡಿತವಾಗ್ಲೂ 5ನೇ ತಾರೀಕು ಖಂಡಿತವಾಗ್ಲೂ 5ನೇ ತಾರೀಕು, ಏಪ್ರಿಲ್ 5ನೇ ತಾರೀಕು ಬರ್ತಾ ಇದ್ದೀವಿ. ಇನ್ನೇನು ಕೆಲವೇ ದಿವಸಗಳಲ್ಲಿ ಒಂದು ಟ್ರೇಲರನ್ನ ರಿಲೀಸ್ ಮಾಡುವಂಥ ಐಡಿಯಾ ನಮಗೆ. ನಾನೇ ಈ ಸಿನಿಮಾದ ಟ್ರೇಲರ್ಗೆ ಕಾಯ್ತಾ ಇದ್ದೀನಿ. ಅಷ್ಟು ಅದ್ಭುತವಾಗಿರುವಂಥ ಒಂದು ಟ್ರೇಲರ್ ರೆಡಿ ಆಗ್ತಾ ಇರುತ್ತೆ ಅಂತ ಅನ್ನೋವಂಥದ್ದು ನನಗೆ ಗೊತ್ತು. ಯಾಕೆ ಅಂತಂದರೆ ಈ ಸಿನಿಮಾ 2ನೇ ಭಾಗದ ಸಿನಿಮಾ. ಸುಮ್ಮನೆ ನಾನು ಹೇಳ್ತೀನಿ, ನನಗೆ ಗೊತ್ತಿಲ್ಲ, ಅವ್ರ ನಿರ್ದೇಶಕರು, ನಾನು ಹೇಳ್ಬಾರ್ದು, ಆದರೂ ಕೂಡ ಹೇಳ್ತೀನಿ. ಯಾವುದೇ ಶಾರ್ಟನ್ನು ಈಗ ತೆಗೆದು ನೀವು ಹಾಕ್ಬಿಟ್ಟು ಒಂದು 2 ನಿಮಿಷ ಮಾಡಿದ್ರೆ ಅದೊಂದು ಟ್ರೇಲರ್ ಆಗೋಗುತ್ತೆ. ಅಷ್ಟು ಅದ್ಭುತವಾಗಿರುತ್ತೆ ಸಿನಿಮಾ, ಖಂಡಿತ. ಯಾಕಂದರೆ ಅಷ್ಟು ಚೆಂದಾಗಿರೋವಂಥದ್ದು. ಇಲ್ಲಿ ಇನ್ನೊಬ್ಬರನ್ನ ನೆನೆಸ್ಕೊಳ್ಳೇಬೇಕು, ವಿಲಿಯಂ ಅವರು. ಈ ಸಿನಿಮಾದ ನಿಜವಾದ ಹೀರೋ ವಿಲಿಯಂ ಅವರು. 5ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಜಾಸ್ತಿ ಮಾತಾಡ್ಬೇಕು. ತುಂಬಾ ಒಳ್ಳೇದಾಗ್ಲಿ. ಈ ಕಾಂಬಿನೇಷನ್ ಬಹುಶಃ ಈ ಸಿನಿಮಾನೇ ಫಸ್ಟ್ ಅನ್ಸತ್ತಲ್ವಾ? ಇಲ್ಲಿಂದ ಶುರು ಈ ಜರ್ನಿ.
ಬೆಸ್ಟ್ ವಿಶಸ್ ಪುಷ್ಕರ್ ಸರ್. ಏನಾದ್ರು ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಿರೋ ಅಂಥದ್ದು ಒಂದು ಹೊಸ ಸಂಸ್ಥೆ. ಇದ್ರದ್ದು ಮೇನ್ ಇಂಟೆನ್ಷನ್ನು ಇವಾಗ ದೊಡ್ಡ ದೊಡ್ಡ ಫಿಲಮ್ಗಳು, ಸ್ಟಾರ್ಸ್ ಫಿಲಮ್ಸ್ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಸುಮಾರು ಜನ ವಿತರಕರಿದ್ದಾರೆ. ಬಟ್ ಅದೇ ಹೊಸ ಫಿಲಮ್ಸ್ಗಳು, ಹೊಸ ಫಿಲ್ಮ್ ಮೇಕರ್ಸ್ಗಳು, ಡೆಬ್ಯೂ ಫಿಲ್ಮ್ ಮೇಕರ್ಸ್ ಅಂತ ಹೇಳಿದ್ರೆ ತುಂಬ ಲಿಮಿಟೆಡಲ್ಲಿ ಅವ್ರನ್ನ ಎನ್ಕರೇಜ್ ಮಾಡೋ ಅಂಥ ಒಂದು ವ್ಯವಸ್ಥೆ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ನನ್ನ ಉದ್ದೇಶ, ಯಾರು ಹೊಸದಾಗಿ ಇಂಡಸ್ಟ್ರಿಗೆ ಬಂದಿದ್ದಾರೆ, ಯಾರು ಸ್ಟ್ರಗಲ್ ಮಾಡ್ತಿದ್ದಾರೆ, ಅವ್ರಿಗೆ ಮಾರ್ಕೆಟಿಂಗ್ ಮೇನ್ ಡಿಸ್ಟ್ರಿಬ್ಯೂಷನ್ ಜೊತೆಯಲ್ಲಿ ಬೇಕಾಗಿದೆ ಅಂತ ಹೇಳಿದ್ರೆ 5 ಲಕ್ಷ ರೂಪಾಯಿಗಳನ್ನು ಕೂಡ ನಾವು ಒಂದು ಸಿಂಪಲ್ ಆಗಿ ಮಾರ್ಕೆಟಿಂಗ್ ಮಾಡಿ ನಾವು ಫಿಲಮ್ನ ರಿಲೀಸ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆ ಒಂದು ರೋಡ್ ಮ್ಯಾಪ್ನ ನಾವು ರೆಡಿ ಮಾಡಿ ಅವ್ರನ್ನ ಅಲ್ಲಿಂದ ತೊಗೊಂಡೋಗಿ ಡಿಸ್ಟ್ರಿಬ್ಯೂಷನ್ ಕೂಡ ತೊಗೊಂಡೋಗ್ಬೇಕು ಅನ್ನೋದು ಒಂದು ಉದ್ದೇಶದಿಂದ ಈ ಒಂದು ಸಂಸ್ಥೆನ ರೆಡಿ ಮಾಡಿದ್ದೀವಿ. ಸೊ ಇಲ್ಲಿಂದ ಮುಂದಕ್ಕೆ ಮೇನ್ ಇಂಟೆನ್ಷನ್ ಆಗಿ ಹೊಸಬ್ರುಗಳನ್ನ ಎನ್ಕರೇಜ್ ಮಾಡೋ ಅಂಥ ಒಂದು ಉದ್ದೇಶ ಮಾರ್ಕೆಟಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕಂಪ್ನಿ. ಥ್ಯಾಂಕ್ ಯು. ದೇವರು ನಿಮಗೂ ಮತ್ತೆ ಮೋಹನ್ ಸರ್ಗೂ ವರ ಕೊಡ್ಲಿ ಅಂತ ಕೇಳ್ಕೊತೀನಿ. ಸೂಪರ್ ಸೂಪರ್. ಸರ್ ಒಂದು ನಿಮಿಷ ಸರ್. ಮೋಹನ್ ಸರ್, ಪುಷ್ಕರ್ ಸರ್, ಏಪ್ರಿಲ್ 5 3 ಸಲ ಹೇಳ್ಬಿಡ್ತೀನಿ ರಿಜಿಸ್ಟರ್ ಆಗಲಿ ಅಂತ.